ಆತ್ಮೀಯ ಕೇಳುಗರೆ, ಇವತ್ತು ನನ್ನ ಜೊತೆ ವಕೀಲರಾದ ಹಾಗೂ ವಿಕಸನ ಸಂಸ್ಥೆಯ ತರೀಕೆರೆಯ ಸಿಇಒ ವಿಭಾ ವರ್ಗೀಸ್ ಅವರು ಇದ್ದಾರೆ. ಇವರು ಸುಮಾರು ವರ್ಷಗಳಿಂದ ಜೀತ ಕಾರ್ಮಿಕ ಪದ್ಧತಿ ಕುರಿತು, ಜೀತ ಕಾರ್ಮಿಕ ಪದ್ಧತಿ ವಿರುದ್ಧ, ಜೀತ ಕಾರ್ಮಿಕ ಒಂದು ಪುನರ್ವಸತಿ ಕುರಿತು ಸಮಾಜ ಸೇವೆಯ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ತರೀಕೆರೆ ಒಂದು ತಾಲೂಕಾಗಲಿ, ಚಿಕ್ಕಮಗಳೂರು ಜಿಲ್ಲೆ ಆಗಿರಲಿ, ಹಾಸನಕ್ಕೂ ಕೂಡ ಇವರು ಪಾದಾರ್ಪಣೆ ಮಾಡಿರ್ತಾರೆ. ಜೊತೆಗೆ ಏನಂತಂದರೆ ಮಹಿಳಾ ಕಾನೂನು ಕುರಿತು ಕೂಡ ಇವರು ತಮ್ಮದೇ ಆದ ಒಂದು ರೀತಿಯಲ್ಲಿ ಸಂಸ್ಥೆಯ ಮುಖಾಂತರ ಇಲಾಖೆ ಜೊತೆಗೆ ಸೇರಿಬಿಟ್ಟು ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ಜೀತ ಕಾರ್ಮಿಕ ಪದ್ಧತಿ ಕುರಿತು ಇದರ ಸಂಪೂರ್ಣ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಮತ್ತು ಶಿವಮೊಗ್ಗ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್. ನಮಸ್ತೆ. ಈಗ ಪುನರ್ವಸತಿ ಕ್ರಮಗಳಿಗೆ ಬಂದ್ರೆ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳ ಬಗ್ಗೆ, ಅಂದ್ರೆ ಈ ಒಂದು ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕೇಂದ್ರ ಸರ್ಕಾರದ ಕೆಲವೊಂದು ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತೀರಾ? ಹೌದು ಸರ್. ಸೊ ನಮ್ಮ ಈ ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿ ನಮ್ಮ ಈ ಕಾಯ್ದೆ ಅಂಡರ್ ಅಲ್ಲಿ ಇದೆ. ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿ ತಕ್ಷಣನೇ ಅವರ ಸಂಪೂರ್ಣ ಪುನರ್ವಸತಿ ಬಗ್ಗೆ ಮಾತಾಡತ್ತೆ. ಸೊ ನಾನು ಅವಾಗ್ಲೇ ಮಾತಾಡಿದ ಹಾಗೆ, ಒಂದು ಸತಿ AC ಅವರಿಗೆ ಇದು ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಬರುವಂತಹ ಒಂದು ಕೇಸ್ ಅಂತ ಹೇಳಿ ಅವರಿಗೆ ದೃಢವಾದಾಗ ಅವರು ರಿಲೀಸ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ರಿಲೀಸ್ ಸರ್ಟಿಫಿಕೇಟ್ ಕೊಟ್ಟಿದ ತಕ್ಷಣನೇ ಅವ್ರನ್ನೇನ್ ಮನೆ ಕಳ್ಸಲ್ಲ. ಅದ್ರ ಜೊತೆಗೆ ಇನಿಷಿಯಲ್ ರಿಹ್ಯಾಬಿಲಿಟೇಷನ್ ಮನಿ ಅಂತ ಹೇಳಿ, ಸೊ ಪ್ರಪ್ರಥಮವಾರಿಗೆ ಅವರಿಗೆ ತಾತ್ಕಾಲಿಕವಾಗಿ ಬೇಕಾಗಿರುವಂತಹ ಆರ್ಥಿಕ ಸೌಲಭ್ಯಕ್ಕೋಸ್ಕರ ಒಂದು 30,000 ರೂಪಾಯಿಯನ್ನ ಇಮಿಡಿಯೇಟ್ಲಿ ಕೊಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈಗ ಅವರಿಗೆ ಬ್ಯಾಂಕ್ ಖಾತೆ ಇಲ್ಲ ಅಂತ, ಯಾಕಂದ್ರೆ ಅವ್ರು ಯಾವ್ದೋ ಜಿಲ್ಲೆಯಿಂದ ಬಂದಿರ್ತಾರೆ, ಊರಿಂದ ಬರೋತಿಗೆ ಅಕೌಂಟ್ ನಂಬರ್ ಇಟ್ಕೊಂಡು ಬಂದಿರೋದಿಲ್ಲ. ಇಲ್ಲ ಅಂದ್ರೆ ಕೆಲವೊಂದು ಕೇಸ್ಗಳಲ್ಲಿ ಹೇಗೆ ಆಗತ್ತೆ ಅಂತ ಹೇಳಿದ್ರೆ, ಓನರ್ಗಳು ಅವರ ದಾಖಲೆಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಏನಾಗತ್ತೆ, ಅವ್ರ ಹತ್ರ ದಾಖಲೆಗಳಿರೋದಿಲ್ಲ. ಸೊ ಹಾಗಾಗಿ 0 ಅಕೌಂಟ್ ಅನ್ನ ನಮ್ಮ DC ಅವರೇ ಮಾಡಿಸಿ ಕೊಡ್ತಾರೆ. ಈ ಅಕೌಂಟಿಗೆ ಖಜಾನೆಯ ಮೂಲಕ ಡೈರೆಕ್ಟ್ ಆಗಿ 30,000 ರೂಪಾಯಿ ಇನಿಷಿಯಲ್ ರಿಹ್ಯಾಬಿಲಿಟೇಷನ್ ಮನಿಯನ್ನ ಅವರಿಗೆ ಕೊಡ್ತಾರೆ. ಸೊ ಅದರಿಂದ ಅವರಿಗೆ ತಾತ್ಕಾಲಿಕವಾಗಿ, ಅಂದ್ರೆ ಸದ್ಯಕ್ಕೆ ಬೇಕಾಗಿರುತ್ತೋ, ಇದು ಒಬ್ಬರಿಗೆ ಅಷ್ಟು ಕೊಡೋದನ ಅಥವಾ ಈ ಕುಟುಂಬದಲ್ಲಿ ಇಷ್ಟು ಅಂತ ಹೇಳಿ, ಅಥವಾ ಇಷ್ಟು ಜನರಿಗೆ ಅಂತ ಹೇಳಿ? ಪ್ರತಿ ವ್ಯಕ್ತಿಗೆ. ಈಗ ಒಂದು ಮನೆಯಲ್ಲಿ ಗಂಡ, ಹೆಂಡತಿ, ಮಕ್ಕಳು ಅವರಷ್ಟು ಜನನು ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ರಿಲೀಸ್ ಸರ್ಟಿಫಿಕೇಟ್, ಅವರವರ ಹೆಸರಲ್ಲಿ ರಿಲೀಸ್ ಸರ್ಟಿಫಿಕೇಟ್ ನ ಕೊಡ್ಲಿಕ್ಕಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ 30,000 ರೂಪಾಯಿ ಅವರ ಖಾತೆಗೆ ಬೀಳತ್ತೆ. ಇಂಡಿವಿಜುವಲ್ ಅಕೌಂಟ್, ಅದು ಫ್ಯಾಮಿಲಿಗೆ ಅಂತ ಹೇಳಿ ಸಿಗುವಂತದಲ್ಲ, ಆ ವೈಯಕ್ತಿಕ ಪರ್ಸನಿಗೆ 30,000 ರೂಪಾಯಿ ಇಮಿಡಿಯೇಟ್ ಆಗಿ ಕೊಡುವಂತದ್ದು. ತದನಂತರ ಏನಾಗತ್ತೆ, ಅವರನ್ನ ಅವರ ಊರಿಗೆ ಕಳಿಸ್ಕೊಡ್ತಾರೆ. ಇನ್ ಕೇಸ್ ಕೆಲವೊಂದು ಕಡೆ ಈ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡೋ ಟೈಮ್ ಅಲ್ಲಿ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಅಂತ ಹೌದಲ್ವಾ, ಒಂದಾದ್ರೂ ಒಂದು ಪುರಾವೆಯನ್ನ ಕೊಡ್ಲೇಬೇಕು ಅಂತ ಹೇಳ್ತಾರೆ. ಆ ಕಾರಣದಿಂದ ಏನ್ ಮಾಡ್ತಾರೆ ಅಂದ್ರೆ, DC ಅವರಿಗೆ ಈ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಕೊಡುವಂತಹ ಜವಾಬ್ದಾರಿ ಕೂಡ, ಅಧಿಕಾರ ಕೂಡ ಇರತ್ತೆ ಅವರಿಗೆ. ಸೊ ಇಮಿಡಿಯೇಟ್ ಆಗಿ ಅವ್ರ ಕೈಯಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ, ಇಮಿಡಿಯೇಟ್ಲಿ ಒಂದು ಆಧಾರ್ ಕಾರ್ಡ್ ಅನ್ನ ಮಾಡಿ ಬ್ಯಾಂಕ್ ಖಾತೆಯನ್ನ ಮಾಡಿ ಈ 30,000 ರೂಪಾಯಿ ಜಮಾ ಮಾಡಿ ಕಳಿಸ್ಕೊಡ್ತಾರೆ. ಇನ್ ಕೇಸ್ ಅವ್ರ ಹತ್ರ ಆಲ್ರೆಡಿ ಆಧಾರ್ ಕಾರ್ಡ್ ಇದೆ, ಬ್ಯಾಂಕ್ ಖಾತೆ ಇದೆ ಅಂದ್ರೆ, ಅವರ ಬ್ಯಾಂಕ್ ಖಾತೆಗೆ 30,000 ರೂಪಾಯಿನ ಕೊಟ್ಟು ಅವರ ಸ್ವಂತ ಊರಿಗೆ ಅವರನ್ನ ರೀಪ್ಯಾಟ್ರಿಯೇಷನ್ ಮಾಡ್ತಾರೆ. ಈ ರೀಪ್ಯಾಟ್ರಿಯೇಷನ್ ಮಾಡುದು ಹೇಗೆ, DC ಇಂದ ಒಂದು ಲೆಟರ್ ತಗೊಂಡು 2-3 ಅಧಿಕಾರಿಗಳು ಡಿಪಾರ್ಟ್ಮೆಂಟ್, ಅಂದ್ರೆ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ, ಮತ್ತೆ ಯಾರಾದ್ರೂ ಒಬ್ರು ಸ್ವಯಂ ಸೇವಕರು ಸೇರ್ಕೊಂಡು ಅವರನ್ನ ಅವರ ಸ್ವಂತ ಊರಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕು. ಅವರ ಜಿಲ್ಲೆಯ DC-ಗೆ ಹ್ಯಾಂಡ್ ಓವರ್ ಮಾಡಿ ಬರಬೇಕು ಈ ಕಾರ್ಮಿಕರನ್ನ. ಇದನ್ನ ಕೊಟ್ಟು ನಿನ್ ಪಾಡಿಗೆ ನೀನ್ ಹೋಗು ಅಂತ ಹೇಳೋದಲ್ಲ. ಅದ್ರ ಜೊತೆಗೆ ಏನಾಗತ್ತೆ, ಒಂದು ಸತಿ ರೆಸ್ಕ್ಯೂ ಮಾಡಿದ ತಕ್ಷಣನೇ ಅವರಿಗೆ ಉಳಿಲಿಕ್ಕೆ ಸ್ಥಳ, ಊಟ ಮಾಡ್ಲಿಕ್ಕೆ ಸ್ಥಳ. ಯಾಕಂದ್ರೆ ಈ ಎನ್ಕ್ವೈರಿ ಎಲ್ಲ ಆಗಕ್ಕೆ ಕೆಲವೊಂದ್ಸತಿ 1 ತಿಂಗಳಾಗತ್ತೆ. ಆಕ್ಚುಲಿ ಕಾನೂನಲ್ಲಿ 24 ತಾಸಲ್ಲಿ ಮುಗಿಸ್ಬೇಕು ಅಂತ ಹೇಳತ್ತೆ, ಆದ್ರೆ ಎಲ್ಲಾದು 24 ತಾಸಲ್ಲಿ ಮಾಡಕ್ ಆಗಲ್ಲ. ಕೆಲವೊಂದು ಸತಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಬೇಕಾಗಿರುತ್ತೆ, ರಿಲೀಸ್ ಸರ್ಟಿಫಿಕೇಟ್ ಗೆ ಒಂದಷ್ಟು ಪುರಾವೆಗಳನ್ನ ರೆಡಿ ಮಾಡ್ಬೇಕಾಗಿರ್ತದೆ. ಕೆಲವೊಂದ್ಸತಿ ರೀ ಎನ್ಕ್ವೈರಿ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಫಸ್ಟ್ ಡೇ ಕೊಟ್ಟಿರುವ ಸ್ಟೇಟ್ಮೆಂಟ್ಗೂ ಸೆಕೆಂಡ್ ಡೇ ಕೊಟ್ಟಿರುವ ಸ್ಟೇಟ್ಮೆಂಟ್ಗೂ ನಮ್ಮ ಕಾರ್ಮಿಕರು ಎದುರುಕೊಂಡು ಏನೇನೋ ಉತ್ತರ ಕೊಟ್ಬಿಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ರೀ ಎನ್ಕ್ವೈರಿ ಮಾಡುವಂತ ಒಂದು ಪರಿಸ್ಥಿತಿ ಬಂದಿರತ್ತೆ. ಸೊ ಹಾಗಾಗಿ ಅವರಿಗೆ ಇಮಿಡಿಯೇಟ್ ಆಗಿ ಏನು ನಮ್ಮ ಸಮಾಜ
ಸಮಾಜ ಕಲ್ಯಾಣ ಇಲಾಖೆ ಇದೆಯಲ್ಲ ಅವರ ವತಿಯಿಂದ ತಂಗ್ಲಿಕ್ಕೆ ಜಾಗ, ತಾತ್ಕಾಲಿಕ ಶೆಲ್ಟರ್ ಅಂತ ನಾವು ಏನ್ ಹೇಳ್ತೀವಿ, ಟೆಂಪರರಿ ಶೆಲ್ಟರ್ ಅಂತ ನಾವು ಹೇಳ್ತೀವಿ, ಅದನ್ನ ಪ್ರೊವೈಡ್ ಮಾಡಬೇಕು. ಅವರಿಗೆ ಫುಡ್, ಊಟ, ಅಕಮಡೇಷನ್, ಬೇಸಿಕ್ ಅಮ್ಯುನಿಟೀಸ್ ಏನಿದೆ ಅದನ್ನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಅರೇಂಜ್ ಮಾಡಬೇಕು. SC/ST ಡಿಪಾರ್ಟ್ಮೆಂಟ್ ಅವರು SC/ST ಜನಗಳಾದ್ರೆ ಅವರು ಕೂಡ ಅದಕ್ಕೆ ಕೈ ಜೋಡಿಸಿ ಒಟ್ಟಿಗೆ ಮಾಡುವಂತದ್ದು. ಈ 30,000 ಆಗಿ ಇವರನ್ನ ರಿಪ್ಯಾಟ್ರಿಯೇಷನ್ ಮಾಡಿದ್ಮೇಲೆ ಅವರಿಗೆ ಎಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್ ಗಳನ್ನ, ನಾನು ಅವಾಗ್ಲೇ ಹೇಳ್ದೆ ಗ್ರಾಮ ಪಂಚಾಯತಿಗೆ ತುಂಬಾ ಜವಾಬ್ದಾರಿ ಇರತ್ತೆ ಅಂತ ಹೇಳಿ. ಸೊ ಈ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅನ್ನ ಕಾರ್ಯರೂಪಕ್ಕೆ ತರೋದೇ ನಮ್ಮ ಗ್ರಾಮ ಪಂಚಾಯತಿಯವರು. ಸೊ ನಮ್ಮ PDOಗಳ ಮೇಲೆ ತುಂಬಾ ಒಂದು ಜವಾಬ್ದಾರಿ ಇರತ್ತೆ. ಒಂದು ಸತಿ ಅವರು ಬಂದ ಮೇಲೆ, ಅವರ ಸ್ವಂತ ಊರಿಗೆ ಹೋದ್ಮೇಲೆ PDOಗಳು ಅವರಿಗೆ, ನಮ್ಮ ಕರ್ನಾಟಕದಲ್ಲಿ ನಾನು ಒಂದು ಹೆಮ್ಮೆ ವಿಷಯ ಹೇಳ್ಬೇಕೇನಂದ್ರೆ, ಈ ಜೀತ ಕಾರ್ಮಿಕರಿಗೆ ಎಂಟೈರ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಪೆನ್ಷನ್ ಇದೆ. 2,000. ಅದು ಮೊದಲು 1,000 ರೂಪಾಯಿ ಇತ್ತು, ಅದೀಗ ಜಾಸ್ತಿ ಮಾಡಿ 2,000 ರೂಪಾಯಿ ಮಾಡಿದ್ದಾರೆ ತಿಂಗಳಿಗೆ. ಬಟ್ ಅದು 2 ವರ್ಷ ತನಕ ಬರುತ್ತೆ ಅವರಿಗೆ ಮಾತ್ರ. ಏನಂದ್ರೆ ಅವರಿಗೆ ಅವರ ಒಂದು ಜೀವನ ಒಂದು ಸುಧಾರಿಸ್ಲಿಕ್ಕೋಸ್ಕರ ಇಮಿಡಿಯೇಟ್ಲಿ ಎಲ್ಲೂ ಕೆಲಸ ಸಿಗಲ್ಲ, ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಹೋಗಕ್ಕಾಗಲ್ಲ, ಒಂದು ಉಪಜೀವನಕ್ಕೆ ಅದು ಆಧಾರವಾಗಿರತ್ತೆ ಅಂತ ಹೇಳಿ ಅವರಿಗೆ ಅದನ್ನ ಕೊಡುವಂತದ್ದು. ಸೊ ಹಾಗಾಗಿ ಅದನ್ನ ಕೂಡ ಪೆನ್ಷನ್ ಕೊಡಿಸುವಂತಹ ಜವಾಬ್ದಾರಿ ಕೂಡ PDOಗಳ ಮೇಲೆ ಇರುತ್ತೆ. ತದನಂತರ ಅವರ ಎಲ್ಲಾ ದಾಖಲೆಗಳನ್ನ ಮಾಡುವಂತದ್ದು, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇನ್ಕಮ್, ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಮಾಡಿಸಿ ಕೊಡುವಂತದ್ದಾಗಿರ್ಬೋದು. ಇದರ ಜೊತೆಗೆ ಈ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಜೀತ ಕಾರ್ಮಿಕರಿಗೆ ಜಾಗ, ಮನೆ, ಇದು ಎರಡನ್ನ ಕೂಡ ನಮ್ಮ ಸರ್ಕಾರದಿಂದ ಮಾಡಿಸಿಕೊಡ್ಬೇಕು. ಅಧಿವೇಶನ ಆಗಿರ್ಬೇಕು, ಜಾಗ ಕೂಡ ಅವರಿಗೆ ಕೊಡ್ಬೇಕು, ಮನೆಯನ್ನ ಕೂಡ ಕಟ್ಟಿಸಿಕೊಡ್ಬೇಕು ಅನ್ನೋದನ್ನ ಕೂಡ ಈ ಕಾಯ್ದೆಯಲ್ಲಿ ಹೇಳುತ್ತೆ. ಓಕೆನಾ? ಅದ್ರ ಜೊತೆಗೆ ಪ್ರತಿ 3 ತಿಂಗಳಿಗೊಂದ್ಸತಿ ಅವರನ್ನ ಕರೆದು ಸಭೆಯನ್ನ ಮಾಡಬೇಕು. ಯಾಕೆ ಈ ಸಭೆಯನ್ನ ಮಾಡ್ಬೇಕು ಅಂದ್ರೆ, ಅವರು ಮತ್ತೆ ಇನ್ನೊಂದು ಸತಿ ಜೀತ ಕಾರ್ಮಿಕ ಪದ್ಧತಿಗೆ ಹೋಗ್ಬಾರ್ದು ಅನ್ನೋ ಒಂದು ಸಿಲ್ಕ್ ಹಾಕೊಳ್ಬಾರ್ದು ಅನ್ನೋದಲ್ಲಿ. ಆಮೇಲೆ ಅವರಿಗೆ ಸ್ವ ಉದ್ಯೋಗ ಮಾಡ್ಲಿಕ್ಕಿರುವಂತಹ ತರಬೇತಿಯನ್ನ ಕೊಡಬೇಕು, ಸ್ವ ಉದ್ಯೋಗ ಮಾಡ್ಲಿಕ್ಕಿರುವಂತಹ ಲೋನ್ಗಳಿಗೆ ಲಿಂಕೇಜ್ ಗಳನ್ನ ಮಾಡಿಕೊಡ್ಬೇಕು. ಈಗ ಸರ್ಕಾರದಿಂದ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕಿದೆ ಅಂದ್ರೆ ಇವರಿಗೆ ಫಸ್ಟ್ ಪ್ರಯಾರಿಟಿಯನ್ನ ಕೊಡುವಂತದ್ದು. ತರಬೇತಿಯನ್ನ ಆಯೋಜನೆ ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ಒಂದು ಪ್ರಯಾರಿಟಿಯನ್ನ ಕೊಡುವಂತದ್ದು. ಅವರ ಮಕ್ಕಳಿಗೆ ಎಜುಕೇಶನ್ ನ ಕೊಡಿಸುವಂತದ್ದು. ಸೊ ಈ ಎಲ್ಲಾ ಸೌಲಭ್ಯಗಳು, ಅದರಲ್ಲಿ ಮಾನಿಟರಿ ಫ್ಯಾಕ್ಟರ್ ಅಂತ ಒಂದಿದೆ, ನಾನ್ ಮಾನಿಟರಿ ಫ್ಯಾಕ್ಟ್ ಅಂದ್ರೆ ಹಣ ಕೊಡುವಂತಹ ಒಂದು ಫ್ಯಾಕ್ಟರ್ ಇದೆ, ಮತ್ತೆ ಇನ್ನು ಹಣ ಇಲ್ಲದೇನೆ ಅವರಿಗೆ ಯಾವ ರೀತಿಯ ಒಂದು ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು, ಸ್ವ ಉದ್ಯೋಗ ಆಗಿರ್ಬೋದು ಅಂತಕ್ಕೆ ಇರುವಂತಹ ಒಂದಷ್ಟು ಟ್ರೈನಿಂಗ್ಸ್ ಗಳನ್ನ ಅವರಿಗೆ ಕೊಟ್ಟು ಅವರನ್ನ ಬೆಳವಣಿಗೆ ಮಾಡ್ಲಿಕ್ಕಿರುವಂತಹ ಸಂಪೂರ್ಣ ಒಂದು ಪ್ಯಾಕೇಜ್ ಅನ್ನ ಈ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ ಪ್ಲಾನ್ ಮಾಡಿದ್ದಾರೆ. ಈಗ ಕೃಷಿ ಜೀತದಾಳು ಪದ್ಧತಿಯಿಂದ, ಅಂದ್ರೆ ತೋಟಗಳಲ್ಲಿ ಜೀತದಾಳು ಪದ್ಧತಿ ಮಾಡಿಕೊಂಡು ಅವನೇನಾದ್ರೂ ಇದರಿಂದ ಹೊರಗೆ ಬಂದಾದ್ಮೇಲೆ ನಾನು ನನ್ನ ಸ್ವಂತ ಜಮೀನು ಮಾಡ್ಕೋಬಹುದು, ನಾನು ಉಳುಮೆ ಮಾಡ್ಕೊಂಡು ನಾನು ಬೆಳೆ ಬೆಳ್ಕೊಂಡು ನನ್ನ ಜೀವನ ಸಾಗಿಸಬಹುದು ಅಂತ ಹೇಳಿದ್ರೆ ಅದು ಅವನಿಗೆ ಜಮೀನು ಕೊಡಿಸ್ತೀರಾ? ಆ ಪ್ರಾವಿಷನ್ ಈ ಸೆಕ್ಟರ್ ಅಲ್ಲಿ ಇಲ್ಲ. ಜಮೀನು ಕೊಡಿಸುವಂತ ಪ್ರಾವಿಷನ್ ಇಲ್ಲ. ಅವರಿಗೆ ಒಂದು ಮನೆ ಕೊಡಿಸುವಂತ ಇದಿದೆ, ಒಂದು ಸೈಟ್ ಅನ್ನ ಕೊಡುವಂತಹ ಒಂದು ಪ್ರಾವಿಷನ್ ಇದೆ. ಅದ್ರ ಜೊತೆಗೆ ಅವರು ಸ್ವ ಉದ್ಯೋಗ ಮಾಡ್ಲಿಕ್ಕೆ ಬೇಕಾದಂತಹ ತರಬೇತಿಗಳನ್ನ ಕೊಡುವಂತಹ ಒಂದು ಪ್ರಾವಿಷನ್ ಈ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ ಇದೆ. ಅವರಿಗೆ ರೆಗ್ಯುಲರ್ ರಿಹ್ಯಾಬಿಲಿಟೇಷನ್ ಆಗಿರ್ಬೋದು, ಆಮೇಲೆ ತುಂಬಾ ಜನಕ್ಕೆ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ, ಆಪ್ತ ಸಮಾಲೋಚನೆ ಅವಶ್ಯಕ. ಯಾಕಂದ್ರೆ ಅವರೊಂದು ಟ್ರಾಮಾದಿಂದ ಹೊರಗೆ ಬಂದಿರ್ತಾರೆ. ಆ ಟ್ರಾಮಾ ಫೈಟ್ ಮಾಡ್ಲಿಕ್ಕೋಸ್ಕರ ಆಪ್ತ ಸಮಾಲೋಚನೆಯ ತರಬೇತಿಗಳಾಗಿರ್ಬೋದು, ಹೀಗೆ ಹಲವಾರು ಅವರ ವೈಯಕ್ತಿಕ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಆರ್ಥಿಕ ಸಾಮಾಜಿಕವಾಗಿ ಒಂದು ಉನ್ನತ ಬೆಳವಣಿಗೆಗೋಸ್ಕರ ಅವ್ರಿಗೆ ಏನು ಸಹಾಯ ಮಾಡಬೇಕು ಅದಷ್ಟನ್ನ ಅವರು ಆಕ್ಷನ್ ಪ್ಲಾನ್ ಮಾಡಬೇಕು. ಇದನ್ನ ಮಾಡೋರು ಯಾರು? ಪಂಚಾಯತಿ PDOಗಳು. ಅವರ ಏನು ಕ್ಷೇತ್ರಾಭಿವೃದ್ಧಿಯಲ್ಲಿ ಏನ್ ಬರ್ತದೆ ಕಾರ್ಮಿಕರಿಗೆ ಒಂದು 3 ವರ್ಷದ ಆಕ್ಷನ್ ಪ್ಲಾನ್ ನ ಅವ್ರು ಮಾಡ್ತಾರೆ. ಸೊ 3 ವರ್ಷದ ಆಕ್ಷನ್ ಪ್ಲಾನ್ ನ ಮಾಡಿ ಅವರ ಮೇಲೆ ಅವರ ಒಂದು ವೈಯಕ್ತಿಕ ಡೆವಲಪ್ಮೆಂಟ್ಗೆ ಒಂದು ಸಹಾಯವನ್ನ ಮಾಡಿಕೊಡ್ತಾರೆ. ಒಳ್ಳೆಯದು. ಈಗ ಜೀತ ಪದ್ಧತಿ ನಿರ್ಮೂಲನೆಯಲ್ಲಿ ಸಮಾಜದ ಪಾತ್ರ ಅಥವಾ ಸಾರ್ವಜನಿಕರ ಪಾತ್ರಕ್ಕೆ ಬಂದ್ರೆ ಏನ್ ಹೇಳ್ತೀರಾ ಮೇಡಮ್? ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕಣ್ಣನ್ನ ತೆರೆದು ನೋಡಿ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಮ್ಮ ಮನೆ ಪಕ್ಕದಲ್ಲೇನೆ ಯಾರೋ ಒಬ್ರು ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಸಿಲುಕಿದವರು ಇರ್ತಾರೆ.
ಆದ್ರೆ ಅವರು ಆ ಪದ್ಧತಿಯಲ್ಲಿ ಸಿಲುಕಿದ್ದಾರೆ ಅನ್ನೋದನ್ನೇ ನಮಗೆ ಕಾಣಿಸೋದಿಲ್ಲ, ತಿಳಿಯೋದಿಲ್ಲ. ಇವತ್ತು ಏನು ಮಾಹಿತಿ ಸಿಕ್ಕಿದೆ ಅದನ್ನ ತಿಳ್ಕೊಂಡು ಅಂತವರಿಗೆ ಸಹಾಯ ಮಾಡಿ ಮುಖ್ಯವಾಗಿ. ತದನಂತರ ಆಮೇಲೆ ಇನ್ನೊಂದು ಮುಖ್ಯವಾಗಿ ವಿಷಯವನ್ನ ಹೇಳಿಕ್ ಇಷ್ಟಪಡ್ತೀನಿ ಏನು ಅಂದ್ರೆ, ಮಾಲೀಕರು ಕೂಡ ಇದ್ರ ಬಗ್ಗೆ ಸ್ಪೆಷಲ್ ಅಟೆನ್ಷನ್ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಅವರು ಕೂಡ ಮನುಷ್ಯರೇ, ಅವರನ್ನ ಕೂಡ ಮನುಷ್ಯರಂತೆ ಕಾಣ್ಬೇಕು. ಈಗ ಅವರು ಮಾತಾಡ್ತಿಲ್ಲ ಅಂತ ಹೇಳಿದ ತಕ್ಷಣನೇ ಅವ್ರ ಮೇಲೆ ನಮ್ಗೆ ಯಾವುದೇ ರೀತಿಯ ದೌರ್ಜನ್ಯ ಮಾಡ್ಲಿಕ್ಕೆ ಯಾರು ಅಧಿಕಾರವನ್ನ ಕೊಡೋದಿಲ್ಲ. ಜಸ್ಟ್ ಬಿಕಾಸ್ ನಾವು ಅವರಿಗೆ ದುಡ್ಡು ಕೊಟ್ಟಿದೀವಿ ಅಂತ ಹೇಳಿದ ತಕ್ಷಣನೇ ಅವರು ನಮ್ಮ ಅಡಿಯಾಳಾಗ್ಲಿಕ್ಕೆ ಏನೂ ಇಲ್ಲ. ಅವರ ಒಂದು ಪರಿಸ್ಥಿತಿ. ಹೌದು, ಈಗ ನಾವು ಮಾಲೀಕರಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಮಾಡಿಟ್ಟಂತಹ ಆಸ್ತಿ ಅಷ್ಟೇನೆ. ಹುಟ್ಟುವಾಗ್ಲೇನೆ ಯಾರು ಮಾಲೀಕರಾಗಿ ಹುಟ್ಟಕ್ಕಿಲ್ಲ. ಪೂರ್ವಜರು ಮಾಡಿಟ್ಟಿರೋ ಆಸ್ತಿಯನ್ನ ನಾವು ಅನುಭವಿಸ್ತಾ ಇರ್ತೀವಿ. ಸೊ ಇನ್ ಕೇಸ್ ನಮ್ಮ ಪೂರ್ವಜರು ಮಾಡಿರ್ಲಿಲ್ಲ ಅಂದಿದ್ರೆ ನಾವು ಕೂಡ ಒಬ್ರು ಕಾರ್ಮಿಕರಾಗಿನೇ ಕೆಲಸ ಮಾಡ್ಬೇಕಿತ್ತಲ್ವಾ. ಸೊ ಅವಾಗ ನಮ್ಮನ್ನ ಆ ಪರಿಸ್ಥಿತಿಯಲ್ಲಿ ನಮ್ಮನ್ನ ನಾವು ನಿಂತು ನೋಡ್ಲಿಕ್ಕಾಗತ್ತಾ? ನಾವು ಒಂದು ಕೇಸಲ್ಲಿ ನಾವೀಗ ಹಲವಾರು ಇದರಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ, ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ತುಂಬಾ ನೋಡ್ತಾ ಇದೀವಿ ನಾವು. ಸೊ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳುವಾಗ ಹುಟ್ಟಿದ ಮಗುವಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಭಿಕ್ಷಾಟನೆಯಲ್ಲಿ ಮಗುವನ್ನ ಇಡುವಂತದ್ದು ಅದು ಯಾರು ಮಾಡ್ತಾ ಇದ್ದಾರೆ? ಕೇರ್ ಟೇಕರ್ಸ್. ಆ ಒಂದು ಏನ್ ಹೇಳ್ತಾರೆ, ಜುಜುಬಿ 400 ರೂಪಾಯಿನೋ 500 ರೂಪಾಯಿಗೋಸ್ಕರ, ಆಸೆಗೋಸ್ಕರ ನಿಮ್ಮ ಮಾಲೀಕರ ಮಗುವನ್ನ ಭಿಕ್ಷಾಟನೆಗೋಸ್ಕರ ಹೊರಗಡೆ ಬಿಡುವಂಥದ್ದು, ಆ ಮಗುವಿಗೆ ಸ್ಲೀಪಿಂಗ್ ಇಂಜೆಕ್ಷನ್ ಹಾಕುವಂಥದ್ದು. ಸೊ ಇಂತಹ ಒಂದಷ್ಟು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ. ಅದೇ ನಿಮ್ಮ ಸ್ವಂತ ಮಗುವಾಗಿದ್ರೆ ನೀವು ಅದನ್ನ ಮಾಡ್ತಾ ಇದ್ರಾ ಅನ್ನೋದ್ರ ಬಗ್ಗೆ ಒಂದು ಸಮಾಜ ಕಳಕಳಿಯನ್ನ ಇಟ್ಕೊಳ್ಬೇಕು. ಆಮೇಲೆ ಇನ್ನು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ನಿಮಗೆ ಅದ್ರ ಬಗ್ಗೆ ಹೋಗಿ ಫೈಟ್ ಮಾಡಕ್ಕೆ ಇಷ್ಟ ಇಲ್ವಾ? ಪರವಾಗಿಲ್ಲ. ಆದ್ರೆ ಮಾಹಿತಿಯನ್ನ ಯಾರಿಗೆ ಮುಟ್ಟಿಸ್ಬೇಕು ಅವರಿಗೆ ಮುಟ್ಟಿಸಿದ್ರೆ ಸಾಕಲ್ವಾ? ಅದನ್ನ ಹೇಳಲಿಕ್ಕೆ ಕೂಡ ನಮಗೇನ್ ತೊಂದ್ರೆ? ಅದು 2 ನಿಮಿಷದ ಕೆಲಸ. ನಮಗೆ ಎಲ್ಲೆಲ್ಲೋ ಏನೇನೋ ಟೈಮ್ ಕಾಲಹರಣ ಮಾಡ್ತೀವಿ, ಹೌದಲ್ವಾ? ಸೊ ಅಂತ ಕಾಲಹರಣ ಮಾಡುವ ಸಂದರ್ಭದಲ್ಲಿ ಇಂತಹ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿ ಆ ಸಮಾಜ ಕಳಕಳಿ ಇರುವಂತಹ ಯಾರೋ ಒಬ್ಬ ವ್ಯಕ್ತಿಗೆ ಹೇಳುವಂಥದ್ದು. ಅದು ಇಲ್ವಾ, ಫ್ರೀ ಟೋಲ್ ಫ್ರೀ ನಂಬರ್ ಇದಾವೆ, ಹೆಲ್ಪ್ ಲೈನ್ ನಂಬರ್ ಇದಾವೆ. ಅದು ಯಾವ ಹೆಲ್ಪ್ ಲೈನ್ ನಂಬರ್ ಆದ್ರೂ ಪರವಾಗಿಲ್ಲ, ಪೊಲೀಸ್ ಹೆಲ್ಪ್ ಲೈನ್ ನಂಬರ್ ಆದ್ರೂ ಪರವಾಗಿಲ್ಲ, ವುಮೆನ್ ಹೆಲ್ಪ್ ಲೈನ್ ಆದ್ರೂ ಪರವಾಗಿಲ್ಲ, ಚಿಲ್ಡ್ರನ್ ಹೆಲ್ಪ್ ಲೈನ್ ಆದ್ರೂ ಪರವಾಗಿಲ್ಲ. ನಿಮಗೆ ಗೊತ್ತಾಗುವಂತ ಯಾವುದೋ ಒಂದು ಜಾಗಕ್ಕಾದ್ರೂ ಒಂದು ಫೋನ್ ಮಾಡಿ ಮಾಹಿತಿಯನ್ನ ಕೊಡುವಂಥದ್ದು. ಅದು ಆಗಲ್ವಾ, ಒಂದು ಅನಾಮಿಕ ಪತ್ರವನ್ನ ಕೂಡ ನೀವು ಕಳಿಸ್ಬೋದು. ಯಾಕಂದ್ರೆ ಈ ಕಾಯ್ದೆಯಲ್ಲಿ ಎಷ್ಟೋ ಜನಕ್ಕೆ ಭಯ ಇರುತ್ತೆ, ನಾನು ಮತ್ತೆ ಕೋರ್ಟಿಗೆ ಅಲಿಬೇಕಾಗತ್ತಾ ಅನ್ನೋ ಒಂದು ವಿಷಯ. ಕಂಪ್ಲೇಂಟ್ ಆಗಿದ ತಕ್ಷಣನೇ ನಿಮ್ಮನ್ನ ಕಂಪ್ಲೈನರ್ ಅಂತ ಹೇಳಿ ಈ ಕಾಯ್ದೆಯಲ್ಲಿ ತಗೊಂಡ್ ಬರೋದಿಲ್ಲ. ಈ ಕಾಯ್ದೆಯಲ್ಲಿ ಜೀತ ಕಾರ್ಮಿಕರು ಅಂತ ಹೇಳಿ ಒಂದು ಸತಿ ಅವರನ್ನ ಗುರುತಿಸಿದ್ರೆ ತಹಸೀಲ್ದಾರು, AC, DC ಅವರೇನೆ ಕಂಪ್ಲೇನೆಂಟ್ಸ್. ಸೊ ದಿಸ್ ಇಸ್ ದ ಕಂಪ್ಲೇಂಟ್ ಆಫ್ ದ ಸ್ಟೇಟ್. ಹೇಗೆ ನಾವು ಎಲ್ಲ ಕ್ರಿಮಿನಲ್ ಕೇಸ್ಗಳಲ್ಲೂ ನೋಡ್ತೀವಿ, ಸ್ಟೇಟ್ ವರ್ಸಸ್ ಸೋ ಅಂಡ್ ಸೋ, ಸಿಮಿಲರ್ ಪ್ಯಾಟರ್ನ್. ನೀವು ಕಂಪ್ಲೈನ್ ಅಥವಾ ಇನ್ಫಾರ್ಮರ್, ಕಂಪ್ಲೈನೆಂಟ್ ಅಂತ ನಾನು ಕರೆಯಕ್ ಹೋಗಲ್ಲ, ಇನ್ಫಾರ್ಮರ್ ಅಂತ ನಾನು ಕರೆಯಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಮಾಹಿತಿಯನ್ನ ಕೊಡುವವರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾರೋ ಒಬ್ರು ಸಿಗಾಕೊಂಡಿದ್ದಾರೆ, ಸೊ ನಾನು ಮಾಹಿತಿದಾರರಾಗಿ ಇರ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಚಾರ್ಜ್ ಶೀಟ್ ಅಲ್ಲೂ ಹಾಗೇ ಬರತ್ತೆ, ಮಾಹಿತಿದಾರರಿಂದ ಗೌಪ್ಯವಾಗಿ ಇಡಲಾಗಿದೆ, ಮಾಹಿತಿದಾರರ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗಿದೆ, ಅವರ ವೈಯಕ್ತಿಕ ವಿಷಯವನ್ನು ಯಾವುದು ಹಂಚಿಕೊಂಡಿರುವುದಿಲ್ಲ, ಫೋನ್ ಕರೆಯ ಮೂಲಕ ಈ ಒಂದು ವಿಷಯದ ಬಗ್ಗೆ ನಮಗೆ ತಿಳಿಸಿದ್ದಾರೆ, ಅಷ್ಟೇ ಬರತ್ತೆ ಹೊರತು ಬೇರೆ ಇನ್ನೇನು ಬರಲ್ಲ. ಸೊ ಇಷ್ಟು ಒಂದು ನಿಮಗೆ ಲಿಬರ್ಟಿ ಇರುವಾಗ ನಾವು ಸಮಾಜದಲ್ಲಿರುವಂತಹ ವ್ಯಕ್ತಿಗಳು ಅದು ವೆರಿ ಈಸಿ. ಒಂದು ಸ್ಮಾಲ್ ಆಕ್ಷನ್ ನಾವು ಹೇಳ್ತೀವಿ. ಒಂದು ಈಗ ನಾವು ಆ ಬೆಂಕಿ ಕಡ್ಡಿದೊಂದು ಬ್ಯೂಟಿಫುಲ್ ಆಗಿರುವಂತಹ ಎಲ್ಲಾ ಕಡೆ ನಮಗೆ ಒಂದು ಲೈನ್ ಅಲ್ಲಿ ಬೆಂಕಿ ಕಡ್ಡಿಗಳನ್ನ ಜೋಡಿಸಿರ್ತಾರೆ, ಒಂದು ಕಡೆ ಬೆಂಕಿ ಹಚ್ಚಿರ್ತಾರೆ. ಸೊ ಅದು ಬೆಂಕಿ ಸುರ್ರ ಅಂತ ಹೋಗ್ತಾ ಇರುತ್ತೆ. ಒಂದೇ ಒಂದು ಕಡ್ಡಿಯನ್ನ ತೆಗೆದಾಗ ಆ ಬೆಂಕಿಯಲ್ಲಿ ನಿಲ್ಲತ್ತೆ, ನಂದಿಸಿ ಹೋಗತ್ತೆ. ಒಂದು ಚಿಕ್ಕ ಆಕ್ಷನ್, ಒಂದು ಬೆಂಕಿ ಕಡ್ಡಿಯನ್ನ ತೆಗೆದು ಪಕ್ಕಕ್ಕಿಟ್ಟಿದ್ದು, ಅಷ್ಟೇ ಕೆಲಸ. ಈ ಒಂದು ವಿಷಯದಲ್ಲೂ ಅಷ್ಟೇ ಮಾಡ್ಬೇಕಾಗಿರೋದು. ಮಾಹಿತಿಯನ್ನ ಯಾರಿಗೆ ತಿಳಿಸ್ಬೇಕು ಅವರಿಗೆ ತಿಳಿಸ್ಬಿಟ್ರೆ ನಿಮ್ಮ ಕೆಲಸ ಮುಗೀತು, ಅಷ್ಟೇನೆ. ಸೊ ನಾನು ಸಮಾಜದಲ್ಲಿರುವಂತಹ ಸರ್ವರಲ್ಲಿ ಕೇಳ್ಕೊಳ್ಳುವಂತ ಒಂದೇ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇಂತಹ ಒಂದು ಪರಿಸ್ಥಿತಿಯಲ್ಲಿರೋರ್ನ ಯಾರನ್ನಾದ್ರೂ ಕಂಡ್ರೆ ನೀವು,
ಈಗ ಊರಿಂದ ಹೊರಗಡೆ ಯೂಶಲಿ ಯಾರೂನು ಊರು ಒಳಗೆ ಇಂಥದ್ದು ಜೀತ ಕಾರ್ಮಿಕ ಪದ್ಧತಿಯಲ್ಲಿರುವಂತಹ ಕಾರ್ಮಿಕರನ್ನ ಇಟ್ಕೊಂಡಿರಲ್ಲ. ಹೌದು ಹೌದು. ಒಂದು ಕೆರೆ ಪಕ್ಕದಲ್ಲೋನೋ ಊರಿಂದ ಹೊರಗಡೆ ಇರುವಂತಹ ತೋಟಗಳಾಗಿರ್ಬೋದು, ಊರಿಂದ ಹೊರಗಡೆ ಇರುವಂತಹ ಇಟಿಕೆ ಫ್ಯಾಕ್ಟರಿ ಆಗಿರ್ಬೋದು, ಇಲ್ಲ ಊರಿಂದ ಹೊರಗಡೆ ಇರುವಂತಹ ಅಡಿಕೆ ಚೇಣಿಗಳಾಗಿರ್ಬೋದು, ಇಂಥ ಒಂದಷ್ಟು ಜಾಗಗಳಲ್ಲಿ, ಅಥವಾ ಈಗ ನಾವು ಎಸ್ಟೇಟು 100,000, ಈಗ ನೀವು ಶೃಂಗೇರಿ ಕೊಪ್ಪ ಕಡೆ ಎಲ್ಲ ಹೋದ್ರೆ 7,000 8,000 ಎಕರೆ ಒಂದೊಂದು ಓನರ್ದು ಎಸ್ಟೇಟ್ ಇರುತ್ತೆ. ಆ ಎಸ್ಟೇಟಿಗೆ ಜನ ಬರೋದು ಹೋಗೋದು ನಮ್ ಕಣ ಮುಂದೆನೆ ಆಗ್ತಾ ಇರುತ್ತೆ. ಯಾಕಂದ್ರೆ ಜೀಪಲ್ ಹೋಗ್ತಾರೆ, ಜೀಪಲ್ ಬರ್ತಿರ್ತಾರೆ. ಈಗ ಅವರೆಲ್ಲರೂ ಸಂತೆಗೆ ಬರೋದಿಲ್ಲಿ, ಇದೇ ಮಾರುಕಟ್ಟೆಗೆನೆ ಬರೋದು. ಸೊ ಮಾರುಕಟ್ಟೆಯಲ್ಲಿ ಬರೀ ನಾವು ವ್ಯಾಪಾರ ಮಾಡೋದಷ್ಟೇ ಅಲ್ಲದೆ ಆ ಒಂದು ಪರಿಸ್ಥಿತಿಯಲ್ಲಿರುವಂತಹ ಯಾರೋ ಒಬ್ಬ ಮನುಷ್ಯನಿಗೆ ಸಹಾಯ ಮಾಡೋದು ಕೂಡ ನಮ್ಮ ಒಂದು ಜವಾಬ್ದಾರಿಯಾಗಿರುತ್ತೆ. ಸೊ ಸಮಾಜದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಜೀತ ಕಾರ್ಮಿಕ ಪದ್ಧತಿ ಇವತ್ತು 50 ವರ್ಷ ಆದ್ರೂ ಕೂಡ, ಏನು ನಿರ್ಮೂಲನ ಕಾಯ್ದೆ ಬಂದ್ರೂ ಕೂಡ ಇವತ್ತಿಗೂ ಜೀತ ಕಾರ್ಮಿಕ ಪದ್ಧತಿ ಅನ್ನೋದು ಈಗ್ಲೂ ಇದೆ. ದಯವಿಟ್ಟು ಅಂತ ಕಾರ್ಮಿಕರನ್ನ ಗುರುತಿಸ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿರ್ಬೋದು, ಇಲ್ಲ ಸ್ವಯಂ ಸೇವಕರಾಗಿರ್ಬೋದು, ಪ್ರತಿ ಜಿಲ್ಲೆಗಳಲ್ಲೂ ಬೇಕಾದಷ್ಟು NGOಗಳು ಕೆಲಸ ಮಾಡ್ತಾ ಇದಾವೆ. ಸೊ ಆ NGOಗಳು ಆ ಪ್ರತ್ಯೇಕವಾದ ಈ ವಿಷಯದ ಬಗ್ಗೆ ಅವ್ರು ಕೆಲಸ ಮಾಡ್ತಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ NGOಗಳು ನೆಟ್ವರ್ಕ್ NGO ಅಂತ ಮಾಡ್ಕೊಂಡಿದೀವಿ. ತದನಂತರ ಸ್ಟೇಟ್ ಲೆವೆಲ್ ಅಲ್ಲಿ ಕಮಿಟಿಗಳನ್ನ ರಚನೆ ಮಾಡಿದೀವಿ, ಜಿಲ್ಲಾ ಲೆವೆಲ್ ಅಲ್ಲಿ ಕಮಿಟಿಗಳನ್ನ ರಚನೆ ಮಾಡಿದೀವಿ. ಹೇಗೆ ನಾವು ಚೈಲ್ಡ್ ಲೇಬರ್ ಇಶ್ಯೂವನ್ನ ದೊಡ್ಡ ಮಟ್ಟದಲ್ಲಿ ನಾವು ಹೇಗೆ NGOಗಳಾಗಿರ್ಬೋದು, ಸರ್ಕಾರ ಅಧಿಕಾರಿಗಳ ಮೂಲಕ ನಾವು ಹೇಗೆ ಒಂದು JJ ಆಕ್ಟ್ ಅನ್ನೋದನ್ನ ಎಷ್ಟು ಚೆನ್ನಾಗಿ ತಗೊಂಡ್ ಬಂದಿದೀವೋ, ಅದೇ ತರನೇ ಈ ಜೀತ ಕಾರ್ಮಿಕ ನಿರ್ಮೂಲನಾ ಕಾಯ್ದೆಯನ್ನ ಕೂಡ ನಾವು ಬ್ಯೂಟಿಫುಲ್ ಆಗಿ ಎನಾಕ್ಟ್ಮೆಂಟ್ ಆಗಿದೆ. ಇಂಪ್ಲಿಮೆಂಟೇಷನ್ ಭಾಗದಲ್ಲಿ ನಾವು ಸ್ವಲ್ಪ ಹಿಂದೆ ಉಳ್ಕೊಂಡಿದೀವಿ. ಆ ಇಂಪ್ಲಿಮೆಂಟೇಷನ್ ಆದ್ರೆ ಒಂದಲ್ಲ ಒಂದು ದಿನ ನಾವು ಜೀತ ವಿಮುಕ್ತ ರಾಜ್ಯವಾಗಿ ಬದುಕಬಹುದು ಅನ್ನೋದನ್ನ ನಾನು ಹೇಳಿಕ್ ಇಷ್ಟಪಡ್ತೀನಿ. ಸಮಾಜದ ಜವಾಬ್ದಾರಿ ತುಂಬಾ ಇರತ್ತೆ. ಯಾಕಂದ್ರೆ ಸಮಾಜವನ್ನ ಕಟ್ಟೋದು, ಸಮಾಜವನ್ನ ಹಾಳು ಮಾಡೋದೂನು ನಾವೇನೇನೆ, ಬೇರೆ ಇನ್ಯಾರು ಬಂದ್ ಮಾಡಕ್ ಆಗಲ್ಲ. ನಮ್ಮ ಜಿಲ್ಲೆಯ ರಕ್ಷಣೆ, ನಮ್ಮ ಜಿಲ್ಲೆಯ ಅಳಿವು ಉಳಿವು ಎಲ್ಲದೂನು ನಮ್ಮ ಕೈಯಲ್ಲಿರುತ್ತೆ. ಸೊ ಇರುವಂತಹ ಕಾಯ್ದೆಯನ್ನ ತುಂಬಾ ಉಪಯೋಗಿಸ್ಕೊಳ್ಳಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಗೆ ವಿಷಯವನ್ನ ಮುಟ್ಟಿಸಿ ಅವರ ಲೈಫ್ ಅನ್ನ ಬದಲಾಯಿಸುವಂತಹ ಒಂದು ಚಿಕ್ಕ ಕೆಲಸವನ್ನ ಮಾಡಬಹುದು. ಹಾಗೇನೆ ಕಾರ್ಮಿಕರು ಈ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಮಾಲೀಕರ ಒಂದು ದೌರ್ಜನ್ಯ ಇರ್ಬೋದು. ಸೊ ಮಾಲೀಕರಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ, ನೀವು ಕೆಲಸ ಮಾಡಿ, ಕೆಲಸ ಮಾಡಿಸ್ಕೊಳ್ಳಿ. ತದನಂತರ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಕಾರ್ಮಿಕರಿದ್ದಾರೆ ಅಂತ ಹೇಳಿದ್ರೆ ಯಾವತ್ತೋ ಒಂದು ದಿನ ಇದು ಹೊರಗಡೆ ಬಂತು ಅಂದ್ರೆ ನೀವು ಬಿಹೈಂಡ್ ದ ಬಾರ್ಸ್, ಹೌದಲ್ವಾ? ಸೊ ಹಾಗಾಗಿ ಇವತ್ತಿಂದನೇ ಎಚ್ಚೆತ್ತುಕೊಂಡು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಯಾರನ್ನೂ ತಳ್ಳದೇನೇನೆ ಅವರನ್ನು ಒಬ್ಬ ಮನುಷ್ಯರಾಗಿ ಕಂಡು ಅವರಿಗೆ ನೀಡಬೇಕಾದಂತಹ ವೇತನವನ್ನ ನೀಡಿ, ನ್ಯಾಯಬದ್ಧವಾಗಿ ನೀಡಬೇಕಾದಂತಹ ವೇತನ ಸುಮ್ಮನೆ ಕೊಡಿ ಅಂತ ಹೇಳಲ್ಲ, ನ್ಯಾಯಬದ್ಧವಾಗಿ ನೀಡಬೇಕಾಗಿರುವಂತಹ ವೇತನವನ್ನ ಕೊಡಿ. ಅವರಿಗೆ ಬೇಕಾದಂತಹ ಸೌಲಭ್ಯಗಳು, ಬೇಸಿಕ್ ಸೌಲಭ್ಯ, ಟಾಯ್ಲೆಟ್ ಫೆಸಿಲಿಟಿ, ವಾಟರ್ ಫೆಸಿಲಿಟಿ, ಸ್ಟೇ ಅರೇಂಜ್ಮೆಂಟ್ಸ್, ಉಳ್ಕೊಳ್ಳಕ್ಕೆ ಇರುವಂತಹ ಒಂದು ಘನತೆ ಗೌರವದಿಂದ ಉಳ್ಕೊಳ್ಳುವಂತ ಜಾಗ. ಉಳ್ಕೊಳ್ಬೇಕು ಅಂತ ಹೇಳಿ ಒಂದು ಶೆಡ್ ಅಲ್ಲಿ ಉಳಿಸೋದಲ್ಲ, ಘನತೆ ಗೌರವದಿಂದ ಉಳಿಯಕ್ಕಾಗುವಂತಹ ಒಂದು ಜಾಗವನ್ನ ಅವರಿಗೆ ಕಲ್ಪಿಸ್ಕೊಡಿ. ಯಾಕಂದ್ರೆ ಅವ್ರು ಕೆಲಸ ಮಾಡ್ತಿರೋದು ನಿಮ್ಮ ಜಮೀನಲ್ಲೇನೆ, ನೀವು ಅವರಿಂದ ಬೆಳಿತಾ ಇದ್ದೀರಾ. ಅವ್ರು ಮಾಡಿಕೊಟ್ಟಂತಹ ಕೆಲಸದಿಂದ ನೀವು ಇನ್ನೂ ಮೇಲೆ ಹೋಗ್ತಾ ಇದ್ದೀರಾ, ನಿಮ್ಮ ಆದಾಯ ಇನ್ನೂ ಹೆಚ್ಚಾಗ್ತಿದೆ. ಅದೇ ಈ ಕಾರ್ಮಿಕರಿಲ್ಲ ಅಂದ್ರೆ ಮನೇಲಿ 2 ಜನ ಇರ್ತೀವಿ, ಮಕ್ಳನ್ನೆಲ್ಲರೂ ಎಲ್ಲಿ ಓದಿಸ್ತೀವಿ, ಫಾರಿನ್ ಅಲ್ಲಿ ಓದಿಸ್ತಾ ಇರ್ತೀವಿ. ಅದ್ ಗಂಡ ಹೆಂಡತಿ ಇಬ್ರು ಎಷ್ಟು ಕೆಲಸ ಮಾಡಕ್ಕಾಗತ್ತೆ? ಗಂಡ ಹೆಂಡತಿ ಇಬ್ರೇ ಕೆಲಸ ಮಾಡೋದನ್ನ ನಮ್ಮ ಈ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಅವರನ್ನ ಮನುಷ್ಯರಾಗಿ ನೋಡಿ, ಅವ್ರಿಗೆ ನೀಡಬೇಕಾದ ಸೌಲಭ್ಯಗಳನ್ನ ಕೊಡಿ ಅಂತ ಹೇಳ್ತಾ, ನೀವು ಜಾಗರೂಕರಾಗಿ. ಯಾಕೆ ಅಂದ್ರೆ ಈ ಕಾಯ್ದೆ ಬಗ್ಗೆ ತುಂಬಾ ಮಾತುಗಳನ್ನ, ಚರ್ಚೆಗಳು ನಡೀತಾ ಇದಾವೆ. ಇವತ್ತು ಹೇಗೆ ಚೈಲ್ಡ್ ಲೇಬರ್ ಬಗ್ಗೆ, ಮ್ಯಾರೇಜ್ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ಚೈಲ್ಡ್ ಮ್ಯಾರೇಜ್ ಸ್ಟಿಲ್ ಹ್ಯಾಪನಿಂಗ್ ಇನ್ ಅವರ್ ಕರ್ನಾಟಕ. ಚೈಲ್ಡ್ ಲೇಬರ್ ಅನ್ನೋದು ಒಂದಷ್ಟು ಮಟ್ಟಿಗೆ ಕಮ್ಮಿ ಆಗಿದೆ, ಬಟ್ ಕೋವಿಡ್ ನಂತರ ಮತ್ತೆ ಜಾಸ್ತಿ ಆಗಿದೆ. ಅಂದ್ರೂ ಇರ್ಲಿ, ಬಟ್ ಕಂಪ್ಯಾರಿಟಿವ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನ ಹೇಗೆ ನಿರ್ಮೂಲನೆ ಮಾಡಕ್ಕೆ ಒಂದಷ್ಟು ಪ್ರಯತ್ನಗಳು ನಡೆದಿದೆಯೋ, ಹಾಗೆ ಜೀತ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲೇ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲೇ ಆಗಿರ್ಬೋದು, ಬಹಳವಾದ ಚರ್ಚೆಗಳು ನಡೀತಾ ಇದೆ. ಮೇನ್ಲಿ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ ಕೂಡ ಜೀತ ಕಾರ್ಮಿಕ ಪದ್ಧತಿ ಅಂಡರಲ್ಲೇ ಬರುತ್ತೆ. ಯಾಕಂದ್ರೆ
ಯಾಕಂದ್ರೆ ನಮ್ಮ ಈ ಕಾರ್ಮಿಕರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ಕಳಿಸ್ತಾ ಇದೀವಿ, ಮಾರಾಟ ಮಾಡ್ತಾ ಇದೀವಿ ನಾವು. ಯಾರು ಮಧ್ಯದಲ್ಲಿ ಇರುವಂತಹ ಮಿಡಲ್ ಮ್ಯಾನ್, ಇಟ್ ಇಸ್ ನಥಿಂಗ್ ಬಟ್ ಹ್ಯೂಮನ್ ಟ್ರಾಫಿಕಿಂಗ್. ಅದ್ ನಮಗೆ ಅರ್ಥ ಆಗ್ತಿಲ್ಲ. ಏನು ನಾವು ಬರೀ ವೇಶ್ಯವಾಟಿಕೆಗೆ ಮಾತ್ರ ಅದನ್ನ ಬಳಸಬಾರ್ದು ಪದವನ್ನ. ಆದ್ರೂ ನಾನು ಹೇಳ್ತಾ ಇದೀನಿ, ಸೆಕ್ಷುವಲ್ ಅಸಾಲ್ಟಿಗಾಗಿರ್ಬೋದು, ಲೇಬರ್ ಅಸಾಲ್ಟಿಗಾಗಿರ್ಬೋದು, ಆರ್ಗನ್ ಸ್ಕ್ಯಾಮ್ಗಳಿಗಾಗಿರ್ಬೋದು, ಹೇಗೆ ನಾವು ಜನರನ್ನ ಮಾರಾಟ ಮಾಡ್ತಾ ಇದೀವೋ ಹಾಗೇನೆ ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಕಾರ್ಮಿಕರನ್ನ ಮಾರಾಟ ಮಾಡುವಂಥದ್ದು ಯಾವುದಕ್ಕೋಸ್ಕರ? ಕೆಲಸಕ್ಕೋಸ್ಕರ. ಸೊ ಅದು ಕೂಡ ವಿಲ್ ಫಾಲ್ ಅಂಡರ್ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ ಅಂಡರ್ ಅಲ್ಲೇನೆ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಎಚ್ಚೆತ್ಕೊಳ್ಳಿ, ಈ ಕಾಯ್ದೆ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಳಿ. ಈಗ ಯಾರೆಲ್ಲ ಈ ಒಂದು ಸಂದರ್ಶನವನ್ನ ಕೇಳ್ತಾ ಇದೀರೋ, ಇನ್ನು 10 ಜನಕ್ಕೆ ಈ ಮಾಹಿತಿಯನ್ನ ತಿಳಿಸಿ ಅಂತ ನಾನು ಹೇಳ್ತೀನಿ. ಅಷ್ಟು ನನ್ನ ಕಿವಿ ಮಾತು ಜನರಿಗೆ. ಕೊನೆಯದಾಗಿ ತಮ್ಮನ್ನ ಸಂಪರ್ಕಿಸುವುದಾದರೆ, ಇನ್ನೂ ತಮ್ಮಿಂದ ಹೆಚ್ಚಿನ ಮಾಹಿತಿ ಪಡೆಯುವುದಾದರೆ ದೂರವಾಣಿ ಸಂಖ್ಯೆ ಕೊಡಿ ಮೇಡಮ್. ಸೊ ನನ್ನ ದೂರವಾಣಿ ಸಂಖ್ಯೆ 9620441089. ಒಳ್ಳೆಯದು ವಿಭಾ ವರ್ಗೀಸ್ ಅವರೇ, ಇದುವರೆಗೆ ತಾವು ಸಂಪೂರ್ಣವಾಗಿ ಈ ಜೀತ ಕಾರ್ಮಿಕ ಪದ್ಧತಿ, ಅದು ವಿಶೇಷವಾಗಿ ನಮ್ಮ ಒಂದು ರಾಜ್ಯದ ದಕ್ಷಿಣ ಭಾಗದಲ್ಲಿ ಈ ಒಂದು ಕಾಫಿಯ ಕಂಪಿನ ನಾಡಿನಲ್ಲಿ ಆಗಿರಲಿ ಅಥವಾ ಅಡಿಕೆಯ ಒಂದು ತೋಟಗಳಲ್ಲಿ ಆಗಿರಲಿ, ಈ ಒಂದು ಭಾಗದಲ್ಲಿ ಇದರ ಒಂದು ವರ್ಚಸ್ಸು ಸ್ವಲ್ಪ ಜಾಸ್ತಿನೇ ಇದೆ. ಈ ನಿಟ್ಟಿನಲ್ಲಿ ನಿರ್ಮೂಲನೆಗೋಸ್ಕರ ತುಂಬ ವರ್ಷದಿಂದ ತಾವು ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಯಶಸ್ಸು, ನಿಮ್ಮ ಕಾರ್ಯ ಹೀಗೆ, ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳುತ್ತಾ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಮೇಡಮ್. ನಮಸ್ತೆ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.